ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ತುಂಬ ಈಜಿಯಾಗಿ ಮತ್ತು ಟೇಸ್ಟಿಯಾಗಿ ಜಿಲೇಬಿ ನಾವು ಮನೆಯಲ್ಲಿ ಹೇಗೆ ಮಾಡ್ಕೊಳ್ಳೋದಂತ ತೋರಿಸ್ಕೊಡೋದೀನಿ. ಇದನ್ನು ನಾವು ಒಂದು 10 ನಿಮಿಷ ಟೈಮ್ ಇದ್ರೂ ತುಂಬ ಚೆನ್ನಾಗಿ ಮಾಡ್ಕೋಬಹುದು ಮತ್ತು ಯಾರು ಬೇಕಾದರೂ ಭೀ ಮಾಡ್ಕೋಬಹುದು. ಹೇಗೆ ಮಾಡ್ಕೊಳ್ಳೋದಂತ ನೋಡೋಣ. ಮೊದಲು ನಾವು ಪಾಕ್ ಮಾಡ್ಕೊಳ್ಳೋನು. ಇಲ್ಲಿ ನಾನು ಒಂದು ಕಡೆ ಇಟ್ಕೊಂಡೆನು. ಇದ್ರಾಗ 1 ಕಪ್ ಸಕ್ಕರೆ ಹಾಕ್ತಾನು. ನೀವು ಯಾವ ಕಪ್ ವಾಟ್ಕ ಯಾವ ಥರ ಮೆಜರ್ ಮಾಡೋದಿರಲ್ಲ. 1 ಕಪ್ ಸಕ್ಕರೆ ಹಾಕೊಂಡಿರಿ ಅಂದ್ರೆ ಅರ್ಧ ಕಪ್ ನೀರ್ ಬೇಕು ನಮಗ. ಇದು ಸಕ್ಕರೆ ಕರಗಿ ಒಂದ್ ಸ್ವಲ್ಪ ಅಂಟ್ ಪಾಕ್ ಟೈಪ್ ಬಂದ್ರ ಸಾಕು ನಮಗ. ಒಂದೆಳೆ ಪಾಕ್ ಅದು ಏನ್ ಮಾಡ್ಕೊಳ್ಳೋದು ಬೇಡ. ಇದಕ್ಕ ಪಾಕ್ ಒಂದ್ ಸ್ವಲ್ಪ ಹೆಚ್ಚಬೇಕಾಗ್ತೈತಿ. ಜಿಲೇಬಿ ನಾವು ಫ್ರೈ ಮಾಡಿದ ಬಳಿಕ ಅವು ಮುನುಗುದ್ ಟೈಪ್ ಹಾಕೋಬೇಕು ಇದ್ರಾಗ. ಇದು ಸಕ್ಕರೆ ಕರಿಗೈತಿ. ಈಗ ಇಲ್ಲಿ ನಾವು ಒಂದ್ ಸ್ವಲ್ಪ ಆರೆಂಜ್ ಫುಡ್ ಕಲರ್ ಮಿಕ್ಸ್ ಮಾಡೋದನು. ಫುಡ್ ಕಲರ್ ಯೂಸ್ ಮಾಡೋದ್ರಿಂದ ಜಿಲೇಬಿ ಕಲರ್ ಚಲೋ ಬರ್ತಾವು. ಇದ್ ನೋಡ್ರಿ, ಇಷ್ಟ ಬಂದ್ರ ಸಾಕು. ಅಂಟನ್ ಟೈಪ್ ಆದ್ರ ಸಾಕು ನಮಗ. ಹೆಚ್ಚ ಪಾಕ್ ಮಾಡ್ಕೊಳ್ಳೋದು ಬೇಡ. ಈಗ ಗ್ಯಾಸ್ ಬಂದ್ ಮಾಡ್ತೇನೆ ನಾನು. ಪಾಕ ರೆಡಿ ಆಗೈತಿ. ಈಗ ಜಿಲೇಬಿ ಮಾಡಾಕ ಹಿಟ್ಟು ಕಲ್ಸ್ಕೊಳ್ಳೋನು. ನಾ ಇಲ್ಲಿ 1 ಕಪ್ ಆಗುವಷ್ಟ ಮೈದಾ ತಗೊಂಡೇನು. ಈ ಬೌಲ್ದಾಗ ಹಾಕ್ತೇನು. ನಾ ಒಂದ್ ಸ್ವಲ್ಪ ಆರೆಂಜ್ ಫುಡ್ ಕಲರ್ ಹಾಕದೇನು. ನೀವು ಬೇಡ ಅಂದ್ರ ಬಿಡ್ಬೋದು. ಇದನ್ನ ಮಿಕ್ಸ್ ಮಾಡ್ರಿ. 1 ಕಪ್ ಮೈದಾಕ ಒಂದ್ ಅರ್ಧ ಕಪ್ ಆಗುವಷ್ಟ ಮೊಸರ ಹಾಕದನ್ ನಾನು. ಮೊಸರ ಒಂದ್ ಸ್ವಲ್ಪ ಹುಳಿ ಇದ್ದದ ಹಾಕಿ ಮಾಡ್ಕೋರಿ. ಇದ್ರಾಗ ಈಗ ಒಂದ್ ಸ್ವಲ್ಪ ನೀರ್ ಭೀ ಹಾಕ್ತೇನೆ ನಾನು. ನೀರ ಒಮ್ಮೆ ಭಾಳ ಹಾಕಾಕ ಹೋಗ್ಬೇಡ್ರಿ. ಹಿಟ್ ನಮಗ ದೋಸಾದು ಮಾಡ್ಕೋತೀವಲ್ಲ ಆ ಟೈಪ್ ಬೇಕು. ಈಗ ಇನ್ನೊಂದ್ ಸ್ವಲ್ಪ ನೀರ್ ಹಾಕ್ತೇನೆ ನಾನು. ಹಿಟ್ಟ ಒಟ್ಟ ಗಂಟ ಆಗ್ಬಾರ್ದು, ಆ ತರ ಕಲ್ಸ್ಕೋಬೇಕು ನಾವ. ಹಿಟ್ಟ ಈ ತರ ತಿರ್ವ್ಯಾಡಿ ಚಲೋದಂಗ ಕಲ್ಸ್ಕೋಬೇಕು. ಇದ್ ನೋಡ್ರಿ, ಹಿಟ್ಟು ಕಲ್ಸ್ಕೊಂಡೆ ನಾನು. ಈ ತರ ಗಟ್ಟಿ ಇರ್ಬೇಕಿದ. ಇಲ್ಲಿ ನಾನು 1 ಚಮಚ ತುಪ್ಪ ಹಾಕದೇನು. ತುಪ್ಪ ಹಾಕಿ ಮಾಡ್ಕೋದ್ರಿಂದ ಜಿಲೇಬಿ ಟೇಸ್ಟ್ ಚಲೋ ಬರ್ತಾವು. ಇದನ್ನ ಮಿಕ್ಸ್ ಮಾಡ್ರಿ. ಇದ್ ನೋಡ್ರಿ, ಈ ತರ ಇರ್ಬೇಕು ಹಿಟ್ಟ. ನಾವು ದೋಸಾದು ಮಾಡ್ಕೋತೀವಲ್ಲ ಅಷ್ಟು ಗಟ್ಟಿ ಇರ್ಬೇಕು. ಈಗ ನಾವಿಲ್ಲಿ ಈನೋ ಮಿಕ್ಸ್ ಮಾಡ್ಕೊಳ್ಳೋನು. ನಾ ಇಲ್ಲಿ ಒಂದ್ ಸಣ್ಣ ಚಿಕ್ಕ ಪಾಕೆಟ್ ಇರ್ತತ್ಲ ಅದನ್ನ ತಗೊಂಡೇನು. ನೀವು ಏನೋ ಬೇಡ ಅಂದ್ರ ಸೋಡಾ ಬಿ ಹಾಕಿ ಮಾಡ್ಕೋಬಹುದು. 1 ಚಮಚ ಆಗುವಷ್ಟ ಸೋಡಾ ಹಾಕ್ರಿ. ಈಗ ಇದನ್ನ ಇತ್ರ ಹಾಕ್ತೇನು. ನಾ ಫುಲ್ ಪಾಕೆಟ್ ಎಲ್ಲ ಹಾಕದೇನು. ಅದು 1 ಚಮಚ ಆಗುವಷ್ಟು ಇರ್ತೈತೆ ಅದ್ರಾಗ. ಒಂದ್ ಸ್ವಲ್ಪ ನೀರ್ ಹಾಕ್ರ ಅದ್ರ ಮ್ಯಾಗ. ಮಿಕ್ಸ್ ಮಾಡ್ಕೊಳ್ಳೋನು. ಈಗ ಇನ್ನು ಚಲೋದಂಗ್ ಮಿಕ್ಸ್ ಆಗ್ಬೇಕೆಲ್ಲ. ಇದ ಮಿಕ್ಸ್ ಆಗೇತಿ. ಜಿಲೇಬಿ ಬಿಟ್ಕೊಳಕ ನಾ ಇಲ್ಲಿ ಎಣ್ಣೆ ಕವರ್ ತಗೊಂಡೇನು. ನೀವು ಬೇಕಂದ್ರ ಹಾಲಿನ ಕವರ್ ಬಿ ತಗೋಬಹುದು. ಮೊಸರದ ಯಾವ್ದು ತಗೊಂಡ ಮಾಡ್ಕೋಬಹುದು. ಇದನ್ನ ಮೇಲ್ಗಡೆಯಿಂದೆಲ್ಲ ಕಟ್ ಮಾಡ್ಕೋಬೇಕು. ಇದ್ ನಾವ ಹಿಟ್ಟು ಕಲ್ಸಿ ಇಟ್ಕೊಂಡೇವಲ್ಲ ಅದ್ ಹಿಟ್ಟ ಈ ಪಾಕೆಟ್ದಾಗ ಹಾಕೋಬೇಕೀಗ. ನಾನು 1-2 ಚಮಚ ಆಗುವಷ್ಟು ಹಾಕೊಂಡೇನೆ ಈಗ ಇದ್ರಾಗ. ಹಿಟ್ಟು ಹಾಕೊಂಡ್ ಕಸಿಂದ ನೀವು ಬೇಕಂದ್ರೆ ಇದನ್ನ ಕಟ್ಕೋಬಹುದು ಬಿ. ಇಲ್ಲಂದ್ರ ಟೈಟ್ ಆಗಿ ಕೈಲಿ ಹಿಡಿದು ಬಿ ಮಾಡ್ಕೋಬಹುದು. ಜಿಲೇಬಿ ನಿಮಗ ಸಣ್ಣ ಮಟ್ಟೆ ಎಟ್ ಬೇಕು ನೋಡಿ ಅಷ್ಟ ಇಲ್ಲಿ ನಾವು ಕಟ್ ಮಾಡ್ಕೋಬೇಕೀಗ. ಇಲ್ಲೊಂದ್ ಸ್ವಲ್ಪ ತುದಿಗೆ ನಾನು ಕಟ್ ಮಾಡ್ಕೊತಾನು. ಕಟ್ ಮಾಡ್ಕೊಂಡೆ ನಾನು. ಈಗ ನಾವು ಜಿಲೇಬಿ ಹಾಕೊಳ್ಳೋನು. ಇವತ್ತನ್ನ ನಾವು ಸಣ್ಣ ಉರಿಯಲ್ಲಿಟ್ಟ ಕ್ರಿಸ್ಪಿ ಆಗೋ ತರ ಫ್ರೈ ಮಾಡ್ಕೋಬೇಕು. ಇವು ಫ್ರೈ ಆಗಿದಾವು ತಕ್ಕೋತಾರ ನಾನು. ಇವತ್ತನ್ನ ಫ್ರೈ ಮಾಡ್ಕೊಂಡೆಲ್ಲ ಇದನ್ನ ಹಾಕ್ತಾನೆ ಇದ್ರಾಗ. ಪಾಕ ಒಂದ್ ಸ್ವಲ್ಪ ಬಿಸಿ ಮಾಡ್ಕೊಂಡೆ ನಾನು. ಹಾಕಿ 1-2 ನಿಮಿಷ ಬಿಡಬೇಕು.
ಇದನ್ನ ಫ್ರೈ ಮಾಡ್ಕೊಂಡೆಲ್ಲ ಇದನ್ನ ಹಾಕ್ತಾನೆ ಇದ್ರಾಗ. ಪಾಕ ಒಂದ್ ಸ್ವಲ್ಪ ಬಿಸಿ ಮಾಡ್ಕೊಂಡೆ ನಾನು. ಹಾಕಿ ಒಂದ್ 2 ನಿಮಿಷ ಬಿಡಬೇಕು. ನಾನು ಜಿಲೇಬಿ ಹಾಕಿಟ್ಟ ಒಂದ್ 2 ನಿಮಿಷ ಆತು, ತೆಗೆದಿಟ್ಕೋತೇನೆ ಇದನ್ನ. ನಾ ಒಂದ್ ಸ್ವಲ್ಪ ಮೊಟ್ಟೆ ಹಾಕೊಂಡೇನು, ಒಂದ್ ಸ್ವಲ್ಪ ಸಣ್ಣ ಹಾಕೊಂಡೇನು. ನೋಡ್ಬೋದು ನೀವು ಏನ್ ಮಸ್ತಾಗಿ ಬಂದಾವು. ನಿಮ್ಗ ಜಿಲೇಬಿ ಸಣ್ಣ ಇಷ್ಟ ಆಯ್ತಂದ್ರ ತೂತ ಒಂದ್ ಸ್ವಲ್ಪ ಸಣ್ಣದ್ ಮಾಡಿ ಕಟ್ ಮಾಡ್ಕೊಂಡ ಮಾಡ್ಕೋರಿ. ದಪ್ಪ ಬೇಕಂದ್ರ ಒಂದ್ ಸ್ವಲ್ಪ ಮೊಟ್ಟೆ ಮಾಡಿ ಮಾಡ್ಕೋರಿ. ನಾನ 2 ತರ ಮಾಡ್ಕೊಂಡೆ ನೋಡ್ರಿ. ಇದ ಸಣ್ಣತಿ, ಇವ ಮೊಟ್ಟೆ ಅದಾವು. ನಿಮ್ಗೆ ಯಾವ ತರ ಬೇಕ ಮಾಡ್ಕೋಬಹುದು. ಎಲ್ಲ ಬಿ ತೆಗೆದಿಟ್ಕೋತೇನೆ ನಾನು. ನೋಡ್ರಿ ಎಲ್ಲಾ ಜಿಲೇಬಿ ಮಾಡ್ಕೊಂಡೆ ನಾನು. ಒಂದ್ 3 ತೋರಿಸ್ತೇನೆ ನೋಡ್ರಿ. ಎಷ್ಟ್ ಕ್ರಿಸ್ಪಿ ಆಗಿ ಮತ್ ಜ್ಯೂಸಿ ಆಗಿ ಬಂದಾವ ಅಂತಂದ. ಮಸ್ತಾಗಿ ಬಂದಾವ ಜಿಲೇಬಿ. ಇವತ್ತಿನ ನನ್ನ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ನನ್ನ ವಿಡಿಯೋ ನೋಡಿದ್ಕ ಧನ್ಯವಾದಗಳು.